ಜಾಯ್ನ್ ಆಗಿ. ನೈಸ್ ರೋಡಿಂದ ನಿಮ್ಗೆ ಹತ್ರ ಆಗುತ್ತೆ, ಲಾಂಗ್ ಬೇಸಸ್ ಆಗುತ್ತೆ, ಇಲ್ಲಾಂದರೆ ನೀವು ಸುತ್ತಾಕೊಂಡು ಹೋಗ್ಬೇಕಾಗುತ್ತೆ. ನೈಸ್ ರೋಡಲ್ಲಿ ಹೋಗಿ ಹತ್ರ ಆಗುತ್ತೆ ಕನಕಪುರ ರೋಡ್ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮ್ಗೆ ಸಿಗುತ್ತೆ. ಆದರೆ ನಾವು ಬೆಸ್ಟ್ ಹೇಳ್ತೀನಿ ಅಂದರೆ ಬೆಸ್ಟ್ ರೂಟ್ ಅಂದರೆ ನೈಸ್ ರೋಡೇ, ಬೇರೆ ರೂಟ್ ತೊಗೊಳಕ್ಕೆ ಹೋಗಬೇಡಿ, ಹತ್ರ ಆಗುತ್ತೆ. ನೈಸ್ ರೋಡ್ ಒಂದ್ಸಲಿ ನಿಮಗೆಲ್ಲ ಬೇಸಸ್ ಸಿಗುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಹೋಗ್ತಿರುವಾಗ ನಮಗೂ ಎಷ್ಟೊಂದು ಜನ ಫ್ರೆಂಡ್ಸ್ ಅದರಲ್ಲಿ ಎಲ್ಲ ಚೆನ್ನಾಗಿ ಹೊಸ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮ್ಗೆ. ಒಂದ್ಸಲಿ ಅಲ್ಲಿ ಹೋಗಿ ಟ್ರೈ ಮಾಡಿ. ಗುಡ್ ಪ್ಲೇಸ್ ಕೂಡ, ಆದರೆ ಏನಂದರೆ ಸ್ವಲ್ಪ ಅಪ್ ಆ್ಯಂಡ್ಸ್ ಡೌನ್ ಇದೆ, ಅಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಮೇಲೆ ಹೋಗ್ಬೇಕು ಅಂದರೆ ನೀವು ಅಂದರೆ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ಗೆ ಹೋಗ್ಬೇಕಂದ್ರೆ, ಕೆಳಗಡೆ ಅಂದರೆ ನಿಮ್ಗೆ ಬೆಸ್ಟ್ ವ್ಯೂ ಸಿಗುತ್ತೆ, ಆದರೆ ಮೇಲೆ ಹೋದರೆ ಅದಕ್ಕಿಂತ ಬೆಸ್ಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಅದನ್ನ ಹೇಳಬೇಕು ಅಂದರೆ ನೀವು ಅಲ್ಲಿ ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿವಾಗ ಸುಮ್ನಹಳ್ಳಿ ಹತ್ರ ಇದ್ದೀವಿ. ಇಲ್ಲಿಂದ ಹಂಗೆ ಸ್ಟ್ರೈಟ್ ಹೋಗ್ತಾ ಅಲ್ಲಿ ನಿಮಗೆ ಬನಶಂಕರಿ ಆದಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ನೈಸ್ ರೋಡ್ ಸಿಗುತ್ತೆ, ಅಲ್ಲಿ ಜಾಯ್ನ್ ಆಗಬೇಕು. ಇನ್ನು ನಾವು 10 ಕಿಲೋಮೀಟ್ರ್ ಬಂದಿದ್ದೀವಿ. ನಾನು ಬೆಸ್ಟ್ ಹೇಳಬೇಕು ಅಂದರೆ ನೀವು ಬೆಳಗ್ಗೆ ಹೊತ್ತು ವಿಸಿಟ್ ಮಾಡಿ, ಈ ಪ್ಲೇಸು ಸೂಪರಾಗಿರುತ್ತೆ. ನಾವು ದಯವಿಟ್ಟು ಎಲ್ಲರೂ ರೂಲ್ಸನ್ನು ಫಾಲೋ ಮಾಡಿ, ಹೆಲ್ಮೆಟ್ ಹಾಕೊಳ್ಳಿ. ಎನಿ ಟೈಮ್ ಏನನ್ನಾದರೂ ಆಗ್ಬೋದು, ಹುಷಾರಾಗಿ ಓಡಿಸಿ, ಸ್ಲೋಗೆ ಹೋಗಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಅಲ್ಲಿ ವಿಸಿಟ್ ಮಾಡಿ ಪ್ಲೇಸ್ ಒಂದ್ಸರಿ ಹೆಂಗಿರುತ್ತೆ ಅಂತ ನೋಡಿ. ಕಾರಲ್ಲಿ ಹೋಗಿ ಏನರಲ್ಲ ಹೋಗುತ್ತೆ ರೋಡು. ನೀವು ಕನಕಪುರಕ್ಕೆ ಹೋಗಿದ ತಕ್ಷಣ ಅಲ್ಲಿ ಒಂದೇ ಪ್ಲೇಸ್ ಅಲ್ಲ, ಜಾಸ್ತಿ ಪ್ಲೇಸಸ್ ಇದೆ. ನೋಡ್ಕೊಂಡು ಬೇಕಾದ್ರೆ ನೀವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡ್ಕೊಂಡು ನೀವು ಎಷ್ಟೊಂದು ಪ್ಲೇಸನ್ನು ಯೂಸ್ ಮಾಡ್ಕೊಬೋದು. ಅಲ್ಲೇ ನೀವು ಬೆಳಗ್ಗೆ 6 o'clock ಬಿಟ್ಟರೆ ನಿಮ್ಗೆ ಬೆಸ್ಟು ವ್ಯೂ ಸಿಗುತ್ತೆ. ಖಾಲಿ ಇರುತ್ತೆ ರೋಡು, ಆರಾಮಾಗಿ ಓಡಿಸ್ಬೋದು. ಸಾಯಂಕಾಲ ಹೊತ್ತಂದರೆ ಟ್ರಾಫಿಕ್ಕು. ನಾವು 12 o'clock ಹಂಗೆ ಬಿಟ್ಟಿದ್ದೀವಿ. ಎಷ್ಟು 1 hour ನೋಡಿ. ಅಂಡರ್ ಪಾಸ್ ಸಕ್ಕದಾಗಿದೆ. ನಾಲ್ಕಿಂದ 5 ರೂಟ್ ಇದೆ. ಒಂದು ಪುನೀತ್ ರಾಜ್ಕುಮಾರ್ ರೋಡು, ಆಮೇಲೆ ಒಂದು ನೈಸ್ ರೋಡಿಂದ ಹೋಗ್ಬೋದು, ಒಂದು ಈ ಕಡೆ ನೆಲಮಂಗಲದಿಂದ ಹೋಗ್ಬೋದು. ಅದನ್ನು ಬಿಟ್ಟರೆ ಮಾಗಡಿ ರೋಡು, RR ನಗರ, ಆ ಕಡೆ ಎಲ್ಲ ಕಡೆಯಿಂದನೂ ಹೋಗ್ಬೋದು ಕನಕಪುರಗೆ. ಅಂದರೆ ಬೆಸ್ಟ್ ರೂಟ್ ಅಂದರೆ ನೈಸ್ ರೋಡಿಂದ ನೀವು ಚೂಸ್ ಮಾಡ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಯಾವ ಗಾಡಿ ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ. ನಿಮ್ಗೆ ಹೆಂಗೆ ಬೇಕನ್ನ ಆರಾಮಾಗಿ ಹೋಗಿ ಆರಾಮಾಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಯಾವ ಟ್ರಾಫಿಕ್ಕು ಇರೋಲ್ಲ, ಏನಿರೋಲ್ಲ. ಅದಂದರೆ ಬೇರೆ ಸಿಗ್ನಲ್ಲು ಅದು ಇದು ಅಂತ ಟ್ರಾಫಿಕ್ಕು ಬೆಂಗಳೂರಲ್ಲಿ ನೀವೇ ನೋಡಿದ್ದೀರಲ್ಲ. ನೋಡಿ, ಈಗಷ್ಟೇ ನೈಸ್ ರೋಡ್ ಎಂಟ್ರಿ ಆಗಿದ್ದೀವಿ. ಎಂಟ್ರಿಯಿಂದ ಮ್ಯಾಕ್ಸಿಮಮ್ ಕನಕಪುರ ರೋಡಿಗೆ 5 to 6 ಕಿಲೋಮೀಟರ್ ಇದೆ. ಆ 6 ಕಿಲೋಮೀಟರ್ ಆಗಿದ ತಕ್ಷಣ ನಾವು ಲೆಫ್ಟ್ ತಗೊಂಡಿದ ತಕ್ಷಣ ಅಲ್ಲಿ ಯೂ ಟರ್ನ್ ಮಾಡ್ಕೊಂಡು ರೈಟ್ ಕನಕಪುರ ರೋಡ್ಗೆ ತಗೊಂಡು ಅಲ್ಲಿಂದ 3 ಕಿಲೋಮೀಟರ್ಸ್ ನಿಮಗೆ ನೋಡಿ ಗಾಯ್ಸ್, ಎಷ್ಟು ಕ್ಲೀನಾಗೈತೆ. ಬೆಸ್ಟು ಪ್ಲೇಸು. ನನಗಂತೂ ಖುಷಿ ಆಗ್ತೈತೆ ರೋಡಲ್ಲಿ ಓಡ್ಸೋಕ್ಕೆ. ನೀವು ಎಲ್ಲರೂ ಒಂದ್ಸಲಿ ಬಂದು ಟ್ರೈ ಮಾಡಿ, ಸಾಕಾಗೈತೆ. ನಾವಿವಾಗ ಕನಕಪುರ ರೋಡಲ್ಲಿದ್ದೀವಿ. ಕನಕಪುರ ರೋಡಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೂ 5 ಕಿಲೋಮೀಟರ್ಸ್ ಹೋಗಬೇಕು. 5 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟ್ ತೋರಿಸ್ತಿದೆ. ಲೆಫ್ಟ್ಗೆ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ಲೆಫ್ಟ್ಗೆ ಹೋಗಿದ ತಕ್ಷಣ ನೀವು ಅಲ್ಲಿ ಒಂದು ಹಳ್ಳೀಲಿ ಹೋಗಬೇಕು. ಹಳ್ಳಿ ರೂಟ್ ತಗೊಳಕ್ಕೆ ಹೋಗಬೇಡಿ, ಅಂದರೆ ಕಾರೆಲ್ಲ ಪಾಸ್ ಆಗೋಕ್ಕಾಗಲ್ಲ. ಸ್ವಲ್ಪ ಅಲ್ಲಿ ಮುಂದಕ್ಕೆ ಹೋಗಿದ ತಕ್ಷಣ ನಿಮಗೆ ಇದು ಮೇನ್ ರೋಡು ಸಿಗುತ್ತೆ. ಮೇನ್ ರೋಡ್ ಚೂಸ್ ಮಾಡ್ಕೊಳ್ಳಿ. ಕಾರವರೆಲ್ಲ ಹೋಗೋರಲ್ಲ, ಬೈಕವ್ರು ಅಂದರೆ ನಡೆಯುತ್ತೆ. ಬೈಕಲ್ಲಿ ಹೋದರೆ ನಿಮಗೆ
ನೋಡಿ ಸಕ್ಕದಾಗೈತೆ. ಎಲ್ಲರೂ ಬಂದು ಚೂಸ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಹೆಂಗೈತೆ ನೋಡ್ರಿ. ಹೆಂಗೆ ಮಾಡೋರು ಹೆಂಗೆ ಮೇಂಟೈನ್ ಮಾಡಿರ್ಬೋದು ಅವರು. ಸಕ್ಕದಾಗೈತೆ. ಈ ಪಾರ್ಕಿಂಗ್ ನಿಲ್ಲಿಸಿದ ತಕ್ಷಣ 200 ಮೀಟರ್ಸ್ ವಾಕ್ ಮಾಡಬೇಕು, ಅಂದರೆ ಟ್ರಕ್ಕಿಂಗ್ ಥರ ಚೆನ್ನಾಗಿರುತ್ತೆ. ಫುಲ್ ಕಾಡು ಥರ ಇದೆ, ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕು. ಒಂದು 200 ಮೀಟರ್ಸಿಂದ 300 ಮೀಟರ್ಸ್ವರೆಗೂ ನಡ್ಕೊಂಡು ಹೋದರೆ ನಿಮಗೆ ಆ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡಿ ಬಾವಿ ಎಲ್ಲ ಐತೆ, ಆದರೆ ಬಾವಿ ಎಲ್ಲ ಗಲೀಜು ಮಾಡಿಬಿಟ್ಟವ್ರೆ. ದಯವಿಟ್ಟು ಎಲ್ಲ ನೀಟು ಕ್ಲೀನಾಗಿ ಇಟ್ಕೊಂಡಿರಿ ಪ್ಲೇಸಸ್ಗಳ್ನ. ಎಲ್ಲ ನಾವು ಹೋಗ್ಬೇಕಾರೆ ಏನು ಕಸ ಗಿಸ ಏನಾನ ತಿಂತಿರ್ತೀರಾ, ಅದು ಇದು ಮಾಡ್ತಿರ್ತೀರಾ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನೇಚರ್ ಪ್ಲೇಸಸ್ಗಳ್ನ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ನೋಡಿ ಅಲ್ಲೆಲ್ಲ ನೀರು ಹರಿತಿದೆ, ಅದೇ ನೀರದು. ನಾವು ಇನ್ನು ಹತ್ರನೇ ಇದೀವಿ, ಇನ್ನೊಂದು 100 ಮೀಟರ್ಸು ಇನ್ನೇನು ಸಿಕ್ಬಿಡುತ್ತೆ. ಬೇಕಾದ್ರೆ ನೀವು ಇನ್ನೊಂದು ಏನಂದರೆ, ನೀವು ಮನೆಯಿಂದನೇ ಅಡುಗೆ ಮಾಡ್ಕೊಂಬಂದು ಬೇಕಾದ್ರೆ ಇಲ್ಲೆಲ್ಲ ಕುಕ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಇಲ್ಲೇ ತಿನ್ಬೋದು. ಎಷ್ಟೊಂದು ಜನ ಅಲ್ಲಿ ಮಾಡ್ತವ್ರೆ. ನೋಡಿ ಇದೆಲ್ಲ ಅದೇ ನೀರು, ಅಲ್ಲಿಂದ ಹರ್ಕೊಂಬತ್ತಿರೋದು. ಇಲ್ಲಿ ಬೇಕಾದ್ರೆ ಸ್ನಾನ ಆಡ್ಬೋದು, ಈಜು ಮಾಡ್ಕೊಬೋದು, ಯಾರು ಏನಿರಲ್ಲ. ಪಾರ್ಕಿಂಗ್ ಚಾರ್ಜಸ್ಸು ಏನೂ ಇರೋಲ್ಲ ನಿಮಗೆ. ನೋಡಿ ಇಲ್ಲೆಲ್ಲ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಹೋಗ್ತೀವಿ ಬರ್ಬೇಕಾರೆ. ನೋಡಿ ಇದೇ ವ್ಯೂ ಪಾಯಿಂಟು. ಮೇಲ್ಗಡೆ ಬರ್ಬೇಕಾದ್ರೆ ನಿಮಗೆ